ಅವ್ರ ಮುಂದೆ ಹೇಳ್ತೀವಿ ಜೀವ ತಿಂದು ಎಲ್ಲರಿಗೂ ನಮಸ್ಕಾರ. ನಾನು ಮಲ್ಲಿಕಾರ್ಜುನ್ ಪಾಟೀಲ್, ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ಮಾತಾಡ್ತಾ ಇರೋದು. ಪೇಷಂಟು ಆ್ಯಕ್ಚುಲಿ ನಿನ್ನೆ ಅಡ್ಮಿಟ್ ಆಗಿದ್ದರು. ಅಡ್ಮಿಟ್ ಆಗಿ ಎಲ್ಲ ಆಪ್ರೇಷನ್ ಆಯಿತು, ಎಲ್ಲ ಇದಾಗಿದೆ. ಸೊ ನಮ್ಮ ಡಾಕ್ಟರ್ಸ್ ಆದಂತರ ಎಲ್ಲರೂ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಎಲ್ಲೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಸೊ ಆಲ್ ಆಫ್ ಸಡನ್ 24 ಅವರ್ಸ್ ಅವರು ಟಿಫಿನ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. 24 ಅವರ್ಸ್ ಆದ ನಂತರ ಇವತ್ತು ಮಧ್ಯಾಹ್ನದಲ್ಲಿ ಸ್ವಲ್ಪ ಅವ್ರಿಗೇನು ವೇರಿಯೇಷನ್ ಆಯಿತು. ಆದ ಕೂಡ ಬಿ ಪಿ ಕಡಿಮೆ ಆದ ಕೂಡ ಡಾಕ್ಟ್ರು ಮತ್ತು ಏನೇನು ಇಂಜೆಕ್ಷನ್ ಕೊಡಬೇಕು ಕೊಟ್ಟು ನಾರ್ಮಲ್ ತೊಗೊಂಡು ಬಂದರು. ದೆನ್ ಸ್ವಲ್ಪ ಅವ್ರು ಯೂರಿನ್ ಮಾಡ್ತೀನಿ ಅಂತ ಏನೋ ಹೋದ್ರು, ಬಾತ್ರೂಮಲ್ಲಿ ಹೋದಾಗ ಅಲ್ಲಿ ಬಿದ್ದರು. ಅದೇನು ತಲೆ ಪೆಟ್ಟಾಗಿದೆ ಏನಾಗಿದೆ. ಬಟ್ ನಮ್ಮದಂತೂ ಆ್ಯಸ್ ಇಟ್ ಈಸ್ ಅದು ಆಪ್ರೇಷನ್ ನಾವು ಸಕ್ಸಸ್ಫುಲ್ ಇದೆ. ನಮ್ಮ ಕಡೆಯಿಂದ ಏನೂ ತಪ್ಪಿಲ್ಲ, ಏನೋ ಡಾಕ್ಟರ್ಸ್ ಕಡೆಯಿಂದ ಏನೂ ತಪ್ಪಿಲ್ಲ. ಒಂದು ಏನೇ ಇದ್ರೂ ಕೂಡ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಬಂದೇ ಬರುತ್ತೆ. ಎಲ್ಲೋ ಒಂದು ಕಡೆ ಡಾಕ್ಟರ್ ನಿರ್ಲಕ್ಷ್ಯ ಇದೆ ಅಂತ ಪೋಷಕರು ಹೇಳ್ತಾರೆ ಸರ್. ಒಂದು ಯಾಕೆ ನೀವು ನಿರ್ಲಕ್ಷ್ಯ ಅನ್ಬೋದು ಸರ್. ನಿಮಗೆ ಯು ಆರ್ ಹ್ಯಾವಿಂಗ್ ದ ರೈಟ್ಸ್ ಟು ಟೆಲ್, ಯು ಕ್ಯಾನ್ ಆಸ್ಕ್ ದಿ ಕ್ವಶನ್ಸ್. ಸರ್ ಎನ್ ಜಿ ಒ ಇದು ನಮಗೆ 50 ವರ್ಷ ಮೇಲೇನು ಮಾಡ್ತಾಯಿದ್ದೀವಿ. ಮೋರ್ ದೆನ್ 1 ಲಕ್ಷ ಮೇಲೆ ಆಪ್ರೇಷನ್ಸ್ ಆಗಿದೆ ಸರ್. ಇಲ್ಲಿವರೆಗೆ ಈ ರೀತಿ ಯಾವೂ ಆಗಿದ್ದಿಲ್ಲ. ಸೊ ಆಲ್ ಆಫ್ ಸಡನ್ ಇದು ಆಲ್ ಆಫ್ ಸಡನ್ ಇದು ಒಂದು ಕೇಸ್ ಈ ಥರ ಆಗಿದೆ ಸರ್. ಈ ಊಟದ ಪೇಷಂಟ್ಸಿಗೆಲ್ಲ ಸೇಮೇ ಆಪ್ರೇಷನ್ಸ್ ಮಾಡಿದೆ. ಈಗ ಒಮ್ಮೊಮ್ಮೆ ಏನಾಗುತ್ತೆ ಸರ್, ಬಾಡಿದಲ್ಲಿ ಕೆಲವರು ಇದನ್ನು ವೇರಿಯೇಷನ್ಸ್ ಇರುತ್ತೆ, ಫ್ಲಕ್ಷನ್ ಇರುತ್ತೆ. ಮತ್ತು ನಾವು ಹಿಸ್ಟ್ರಿ ಸಹಿತ ತೊಗೊಂಡಿದ್ವಿ. ಆಪ್ರೇಷನ್ಸ್ ನಾವು ಫಿಟ್ ಅಂತ ಅನ್ಬೇಕಾದ್ರೆ ಮೊದಲೆಲ್ಲನೂ ಹಿಸ್ಟ್ರಿ ತೊಗೋತೀವಿ. ಹಿಸ್ಟ್ರಿ ತೊಗೊಂಡು ಏನಾದರೂ ವೇರಿಯೇಷನ್ ಇತ್ತು ಮಾಡ್ತಂದ್ರೆ ನಾವು ಒಟ್ಟು ಆಪ್ರೇಷನ್ ನಾವು ತೊಗೊಳಕ್ಕೂ ಹೋಗೋದು ಮೊನ್ನೆ ಮಾಡಿ. ಪೋಷಕರದ್ದು ಒಂದು ಆರೋಪ ಇದೆ ಸರ್, ಡಾಕ್ಟರ್ಸ್ ಇರಲ್ಲ, ಡಾಕ್ಟರ್ ಫೋನಲ್ಲಿ ನೋಡಿ ಟ್ರೀಟ್ಮೆಂಟ್ ಮಾಡ್ತಾರೆ ಅನ್ನೋದು ಆರೋಪ ಆಯ್ತು. ಇಲ್ಲ ಸರ್, ಬೇರೆ ಸರ್ ಒಂದು ನಿಮಿಷ. ಈಗ ನಮ್ಮಲ್ಲಿ ಏನು ಡಾಕ್ಟ್ರ್ ಇದ್ದಾರೆ ಸರ್, ಇವರು ಬ್ರಿಮ್ಸ್ನಲ್ಲಿ ವರ್ಕ್ ಮಾಡಿದ್ದಾರೆ ಸರ್. ಸಿನ್ಸ್ 40 ಇಯರ್ಸ್ನಿಂದ ಅವ್ರಲ್ಲಿ ಸರ್ವ್ ಮಾಡಿ ರಿಟೈರ್ಡ್ ಆಗಿ ಈಗ ಜಸ್ಟ್ 6 ಮಂತ್ಸ್ ಆಗಿದೆ. ಅವ್ರು ಅಲ್ಲಿ ಕಾಂಪ್ಲಿಕೇಟೆಡ್ ಕೇಸಸ್, ಇದಕ್ಕಿಂತ ಕಾಂಪ್ಲಿಕೇಟೆಡ್ ಕೇಸಸ್ ಹ್ಯಾಂಡಲ್ ಮಾಡಿದ್ದಾರೆ. ಸೊ ಯಾವತ್ತೂ ಆಗಿಲ್ಲ. ಇದು ಯಾಕೋ ಅನ್ಫಾರ್ಚುನೇಟ್ಲಿ ನಮ್ಮ ದುರ್ದೈವ ಅನ್ಬೇಕು ಅಥವಾ ಪೇಷಂಟದ ದೈವ ಅನ್ಬೇಕು ಗೊತ್ತಿಲ್ಲ, ಬಟ್ ಏನೋ ಆಗಿದೆ. ಬಟ್ ನಾವು ಯಾವುದೇ ಕಾರಣಕ್ಕಾಗಿ ನಾವು ಇವತ್ತು ಇಷ್ಟೆಲ್ಲ ಮೆಂಬರ್ಸ್ ನಾವು ಅದೀವಿ, ನಾವೆಲ್ಲರೂ ಫ್ರೀಯಾಗಿ ಸರ್ವಿಸ್ ಕೊಡ್ತಾಯಿದ್ದೀವಿ. ನಾವು ಯಾರೂ ಇವತ್ತಿನ ಪರ್ಸೆಂಟ್ ಅದೇನು ಅಂತೇಳಿ ಇವತ್ತು ನಮಗೆ ಪಗಾರ ಇಲ್ಲ. ಕೆಲವು ಓನ್ಲಿ ಅಪಾಯಿಂಟೆಂಟ್ ಸ್ಟಾಫಿಗೆ ಅಷ್ಟೇ, ಕೆಲವು ಡಾಕ್ಟರ್ಸ್ಗೆ ಅಷ್ಟೇ ನಾವು ಕಂಪಲ್ಸರಿ ಇದು ಮಾಡ್ತೀವಿ. ಏನೋ 3,000 ಏನೋ ಕಟ್ಕೊಟ್ಟಿದ್ದು ಸರ್, ದುಡ್ಡು ತೊಗೊಳ್ರ ಅಂತ ಆಪ್ರೇಷನ್ ಪ್ರೊಸೀಜರ್ ಅದು ಸರ್. ನಮ್ಮ ಈಗ ನೀವು ಹೊರಗೆ ಮಾಡ್ಕೊಳಕ್ಕೆ ಹೋದ್ರೆ ಸಿಕ್ಕಾಪಟ್ಟೆ ಚಾರ್ಜಸ್ ಇದೆ ಸರ್. ಅಂದ್ರೆ ದುಡ್ಡು ಆಯ್ತು ಸರ್ 3,000. ಅಲ್ಲ, ಒಂದು ನಿಮಿಷ ನಾನು ಹೇಳೋದು ಕೇಳಿ. ಹೊರಗಡೆ ನೀವು ಹೋಗಿ ಮಾಡಿಸ್ಕೊಳ್ಳಿ ಸರ್. ನೀವು ಅನುಭವಿಸ್ತಿರೋದ್ರಿಗೆ ನಮ್ಗೆ ಗೊತ್ತಿದ್ದ ವಿಷಯ ಅದು. ಬೇರೆ ನಾನು ಆರೋಪ ಮಾಡ್ತಾರೆ ಸರ್. ಆರೋಪ ಮಾಡ್ತಾ ಇಲ್ಲ ಸರ್, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇವಾಗ ನೀವು ಆರೋಪ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಕನ್ಫರ್ಮ್ ಮಾಡ್ಕೊಡಿ ಸರ್. ನಮ್ಮ ಮಿನಿಮಮ್ ಇದರಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದು ನಾನ್ ವಾಲಂಟ್ರಿ ಆರ್ಗನೈಸೇಷನ್ ಇದೆ, ಫ್ರೀ ಆಫ್ ಸರ್ವಿಸ್ ನಾವು ಮಾಡ್ತಾ ಇದ್ದೀವಿ. ಏನೋ ಇನ್ನೊಂದು ಹೂವಪ್ಪ ಸರ್, ಎಷ್ಟು ಸೆಟಲ್ಮೆಂಟ್ ಏನೋ ಮಾಡ್ಕೊಡಿದ್ರು ಅನ್ನೋದು ಆರೋಪ ಬರ್ತಾ ಇದೆ ಜಸ್ಟ್ ಇವಾಗ ನಮಗೆ. ಸೆಟಲ್ಮೆಂಟ್ ಅಂತ ಏನಿಲ್ಲ ಸರ್. ಈಗ ಅವ್ರು ಏನೋ ಆ್ಯಸ್ ಎ ಹ್ಯುಮ್ಯಾನಿಟಿ ಗ್ರೌಂಡ್ ಬೇಸ್ ಮೇಲೆ ನಾವು ಏನು ತಿಳ್ಕೊಡ್ಬೇಕು ಮಾಡಿದ್ದೀವಿ ಸರ್. ಬಟ್ ಆ್ಯಕ್ಚುಲಿ ನಾವು ಹಾಗೆ ಜಿದ್ದಿಗೆ ಬಿದ್ದರೆ ಏನು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದ ನಂತರ ನಾವು ಏನಾದರೂ ತಪ್ಪಿತ್ತು ಅಂದ್ರೆ ಅವ್ರಿಗೆ ಏನಾದರೂ ವಿಚಾರ ಮಾಡ್ಬೋದು ಅಂತ ನಾವು ಅನ್ಬೋದಾಗಿತ್ತು. ಆದರೂ ನಮಗೆಲ್ಲ ತಾಯಿ ಏನೋ ಕಳ್ಕೊಂಡ ಮೊದಲು ಸಣ್ಣ ಮಕ್ಕಳದಂತ ಏನೋ ತ್ರಾಸ ಅದ ನಮ್ಗೆ ತಿಳಿದು ನಾವು ಏನು ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಏನು ಮಾಡಿಕೊಟ್ಟಿವಿ ಸರ್. ಇಲ್ಲ ಎಷ್ಟು ಕೊಟ್ಟಿದ್ದೆ ಸರ್? ಅದು 3 and 4 lakhs ಎಲ್ಲ ಬಿರೋದು ಸರ್. ಹಾಸ್ಪಿಟಲ್ ತಪ್ಪಿಲ್ಲ ಸರ್, ಪ್ರೊಟೆಸ್ಟ್ ಮಾಡಿದ್ರು, ಬಾಡಿ ಇಟ್ಟು ಪ್ರೊಟೆಸ್ಟ್ ಮಾಡಿದ್ರು ಸರ್. ಒಂದು ನಿಮಿಷ ಆಸ್ ಪರ್ ಪ್ರೊಸೀಜರ್ ಸರ್ ಆಲ್ರೆಡಿ ಸುದ್ದಿನೂ ಆಗಿದೆ ಇದ್ರ ಬಗ್ಗೆ ಸರ್. ಸಸಿಕಿದು ಬಾಬಿ ಇಂದ ಆದ ಹೊತ್ತಿನಾಗ ಎಲ್ಲ ಕಡೆ ಪಬ್ಲಿಸಿಟಿ ಆಗೋದು, ಮೀಡಿಯಾದಲ್ಲೂ ಬರೋದು, ಇದು ಸಜಿಕ್ ಅದ ಸರ್. ಇದು ತಪ್ಪೇನೇ ಇಲ್ಲ. ಬಟ್ ಆ್ಯಸ್ ಪರ್ ಪ್ರೊಸೀಜರ್ ನಮ್ಗೆ ಏನೇ ಕಂಡು ಬಂದರೂ ನಾವು ನಮ್ದು ಆ್ಯಸ್ ಪರ್ ರೂಲ್ ಪ್ರಕಾರ, ಪ್ರೋಟೋಕಾಲ್ ಪ್ರಕಾರ ನಾವು ಗೌರ್ಮೆಂಟಿಗೆ ನಾವು ಇದನ್ನು ಅಲ್ಲಿ ತೋರಿಸಿ ಇದನ್ನು ಮಾಡ್ತೀವಿ ಸರ್. ನಮ್ಮ ಪ್ರೊಸೀಜರ್ ಪ್ರಕಾರ ನಾವು ಏನೂ ತಪ್ಪಿಲ್ಲ, ನಾವು ಎಲ್ಲನೂ ಕರೆಕ್ಟ್ ಮಾಡ್ಕೊಂಡು ಆಲ್ ಆಫ್ ಸಡನ್ ನಾನು ಹೇಳ್ತಾ ಇದ್ದೀನಿ ನಮ್ಮ FIR ದುರ್ದಯ ಆಗಬೇಕು ಅಥವಾ ಪೇಷಂಟ್ ಏನಾದರೂ ಅನ್ಬೇಕು. ಅಲ್ಲ ತಪ್ಪೇ ಇಲ್ಲ ಅಂದಮೇಲೆ ಸರ್ ದುಡ್ಡು ಹೆಂಗೆ ಕೊಟ್ಟರು ಅವರಿಗೆ? ಮತ್ತು ಈಗ ಅವ್ರಿಗೆ ಕೇಳ್ತಾ ಇರಲಿಲ್ಲ, ಬಾಡಿ ಯಾರೂ ಬಂದು ಇದು ಮಾಡ್ತಾ ಇರಲ್ಲ ಸರ್. ಈಗ ಏನು ಮಾಡ್ಬೇಕು ಸರ್, ಇಂಥ ಸಿಚುವೇಶನ್ದಾಗ ಅವ್ರು ಕಲ್ ತೊಗೊಂಡು ಹುಡ್ಕೊತ ತಿಂತಾರೆ, ಯಾರು ಬಂದು ನಮ್ಗೆ ಕಾಪಾಡೋದಿರ್ತಾರೆ ಸರ್. ನಾವು ವಾಲಂಟ್ರಿ ಸರ್ವಿಸ್ ನಾವು ಮಾಡ್ತಾಯಿದ್ದೀವಿ. ಮತ್ತು ಈಗ ನಮ್ಮ ಬದುಕೋಕ್ಕೋಸ್ಕರ ನಾವು ಏನಾದರೂ ಮಾಡೋದಿರ್ತದೆ ಸರ್. ಆ್ಯಸ್ ಎ ಹ್ಯುಮ್ಯಾನಿಟಿ ಗ್ರೌಂಡ್ ಬೇಸ್ ಮೇಲೆ ಮಾಡಿ ಸರ್. ಇದ್ರಾಗ ಏನು ನಮ್ಮ ತಪ್ಪಿದೆ ನಾವು ಮಾಡಿ ಅಂತಂತ ಹಾಗೆ ಅನ್ಕೋತೀರ ಅನ್ಕೋರಿ ಸರ್. ಅದಕ್ಕೆ ಅಭ್ಯಂತರ ಇಲ್ಲ. ಯಾರಿದ್ರು ಸರ್ ಡಾಕ್ಟರ್ ಟ್ರೀಟ್ಮೆಂಟ್ ಅವರು? ಡಾಕ್ಟರ್ ಸರಿತಾ ಪದವಿ ಹಾಂ ಸರ್. ಡಾಕ್ಟರ್ ಸರಿತಾ ಪದವಿ, ಮೋಸ್ಟ್ ಎಕ್ಸ್ಪೀರಿಯನ್ಸ್ ಪರ್ಸನ್. ಶಿ ಇಸ್ ವರ್ಕ್ಡ್ ಆಸ್ ಎ ಪ್ರೊಫೆಸರ್ ಇನ್ ಬ್ರಿಮ್ಸ್ ಮೆಡಿಕಲ್ ಕಾಲೇಜ್.
ಅವ್ರು ಏನೋ ಟಾಯ್ಲೆಟ್ಗೆ ಹೋಗಿನಾಗ ಅಲ್ಲೇ ಬಿದ್ದರು, ಯಾರು ನಿಮ್ಮ ನೋಡ್ಲಿಲ್ಲ ಸರ್, ಅಂತ ಅವ್ರ ತಾಯಿ ಅವ್ರ ಜೊತೆ ಆರೋಪ ಇದೆ ಅವ್ರ ಸರ್. ತಾಯಿ ಅವ್ರ ಜೊತೆ ಇದ್ದಾರೆ ಸರ್. ಇಲ್ಲ ಇದ್ದಿಲ್ಲ, ಬಿದ್ದರೂ ಯಾರು ನೋಡಿಲ್ಲ ಅಂತ. ನಾಟ್ ಟಾಕ್ ಎ ಫುಲ್ ಸರ್. CCTV ಇದೆ, ನಾವು ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೋತೀವಿ. ಯು ಕ್ಯಾನ್ ಕಮ್ ಆ್ಯಂಡ್ ಚೆಕ್ ಇಟ್ ಸರ್, ಎನಿ ಟೈಮ್ ಮಾಡ್ತೀವಿ, ತಪ್ಪೇನಿಲ್ಲ. ಓಕೆ ಸರ್. ಓಕೆ, ತಮ್ಮ ಹೆಸರು? ಓಕೆ. ಮಲ್ಲಿಕಾರ್ಜುನ್ ಪಾಟೀಲ್. ಏನಂದ್ರೆ ಮಲ್ಲಿಕಾರ್ಜುನ್ ಪಾಟೀಲ್. ಪಾಟೀಲ್ ಪೂರ್ತಿ ಡೆಸಿಗ್ನೇಷನ್ ಹೇಳಿ. ಸರ್, ನಾನು ಇಂಜಿನಿಯರ್ ಅದೇ ಸರ್. ಇದು ಈ ಫ್ಯಾಮಿಲಿ ಪ್ಲಾನಿಂಗ್ ನಾನು ಪ್ರೆಸಿಡೆಂಟ್ ಸರ್. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.